ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹೊರಗಡೆ ಸರ್, ಅದು ಒಂದು ಆಕಸ್ಮಿಕವಾದ ಆಘಾತ. ಆದರೆ ನೀವು ನಮ್ಮ ರೆಸಾರ್ಟ್ನಲ್ಲಿರೋರ್ನೆಲ್ಲ ವಿಚಾರಣೆ ಮಾಡ್ತಾ ಇದ್ದೀರಾ ಅಂದರೆ ನಂಗೆ ಅರ್ಥ ಆಗ್ತಾ ಇಲ್ಲ ಸರ್. ಸುಮ್ಮನೆ ನೀವು ನಮಗೆ ತೊಂದರೆ ಕೊಡ್ತಾ ಇದ್ದೀರಾ ಅನ್ಸುತ್ತೆ. ಇದು ಆಕಸ್ಮಿಕ ಆಘಾತ ಅಲ್ಲ? ಅದಾಗಲ್ಲ ಸರ್. ಶಾಂತಿ ಮೇಡಮ್ ಅವ್ರ ಗಂಡನು ಹಾಗೆ ಹೇಳಿದ್ರು ಸರ್. ಹೇಳೋದನ್ನೆಲ್ಲ ನೀವು ಬೇಕಾದ್ರೆ ನಂಬ್ರಿ, ಆದ್ರೆ ನಾವು ಪೊಲೀಸ್ನವರು ಯಾರನ್ನೂ ನಂಬಲ್ಲ. ನಾನ್ ಬರೀ ಪಿಸಿನ್ ಮಾತ್ರ ಕಳ್ಸಿದ್ದೀನಿ. ಅವ್ರು ಹೇಳಿದ ಹೇಳಿಕೆ ತೃಪ್ತಿ ಆಗಿದ್ರೆ ನಾವು ಅವ್ರ ತಂಟೆಗೆ ಹೋಗಲ್ಲ. ಆದ್ರೆ ನೀವು ನಮಗೆ ಹಾಗ್ ಮಾಡಿ ಹೀಗ್ ಮಾಡಿ ಅಂತ ಸೂಚನೆ ಕೊಡ್ಬಿಡಿ ರೀ. ಈ ಘಟನೆನ ಯಾರು ಬೇಕಾದ್ರೂ ಮಾಡಿರ್ಬೋದು, ಆಕಸ್ಮಿಕವಾಗೂ ಆಗಿರ್ಬೋದು. ಒಂದು ವೇಳೆ ಘಟನೆನ ಬೇಕು ಅಂತ ಮಾಡಿದ್ರೆ ಮಾಡಿರೋರು ಕುಟುಂಬದವರು ಆಗಿರ್ಬೋದು, ಬೇರೆಯವರು ಆಗಿರ್ಬೋದು. ಎನ್ಕ್ವೈರಿನ ನನ್ನ ಸ್ಟೈಲಲ್ಲಿ ನಾನು ಮಾಡ್ತೀನಿ. ಅದನ್ನ ಬಿಟ್ಟು ನನ್ನ ಎನ್ಕ್ವೈರಿಗೆ ಅಡ್ಡ ಬಂದ್ರೆ ನಿಮಗ್ ಚೆನ್ನಾಗಿರಲ್ಲ. ನಾನು ಹೇಳೋ ತನಕ ಇಲ್ಲಿಂದ ಯಾರು ಆಚೆ ಹೋಗ್ಬಾರ್ದು ಅಷ್ಟೇ. ನನ್ನ ಮಾತು ಅರ್ಥ ಆಯ್ತಾ? ಸಾರಿ ಸರ್, ನಿಮ್ಮ ಇನ್ವೆಸ್ಟಿಗೇಷನ್ಗೆ ನಾನು ತೊಂದರೆ ಕೊಡಲ್ಲ. ಗುಡ್, ನೀವು ನಿಮ್ ಕೆಲಸ ಮಾಡ್ಕೋ ಹೋಗಿ. ಓಕೆ ಸರ್. ಶ್ವೇತಾ ಅವರೇ, ನೀವೊಂದು ಕೆಲಸ ಮಾಡಿ. ನೀವು ಅವ್ರ ಫ್ಯಾಮಿಲಿ ಮೆಂಬರ್ ಜೊತೆ ಮಾತಾಡಿ ಒಂದ್ ಕಡೆ ಸೇರಿಸಿ. ಹಾಗೆ ರಿಸೆಪ್ಷನ್ ಅಲ್ಲಿ ಡೀಟೇಲ್ಸ್ ಕಲೆಕ್ಟ್ ಮಾಡಿ, ಅದ್ರ ಜೊತೆ CCTV ಫುಟೇಜ್ನು ಕಲೆಕ್ಟ್ ಮಾಡಿ. ಎಸ್ ಸರ್. ಸರ್, ನೀವು ಕೇಳಿ ಡೀಟೇಲ್ ಎಲ್ಲ ಕಲೆಕ್ಟ್ ಮಾಡಿ ಮರ್ಜ್ ಮಾಡಿದ್ದೀನಿ. ಸ್ವಲ್ಪ ಹೊತ್ತಲ್ಲಿ ನಮ್ಮ ಕೈಯಲ್ಲಿರುತ್ತೆ. ವೆರಿ ಗುಡ್. ಹಾ ಸರ್, ನನಗೊಂದು ಡೌಟ್ ಇದೆ, ಕೇಳ್ಬೋದಾ? ಹೇಳಿ. ಈ ಪ್ರಕರಣನ ನೀವು ಬೇರೆ ಯಾವ್ದಾದ್ರು ಆಂಗಲ್ ಇಂದ ನೋಡ್ತಾ